ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಈ ದಿವಸ ಒಂದು ಅದ್ಭುತವಾದ ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಅದ್ಭುತವಾದ ವಿಡಿಯೋ ಅಂತಂದ್ರೆ ಸ್ನೇಹಿತರೆ, ನಾನು ಆನ್ಲೈನಲ್ಲಿ ಒಂದು ಮಿಷಿನ್ ಆರ್ಡರ್ ಮಾಡಿದೆ. ಆ ಮಿಷಿನ್ ಇವತ್ತು ಬಂದಿದೆ. ಆ ಮಿಷಿನ್ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ರೆಡಿ ನಿಮ್ಗೆ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ. ಆದ್ರೂ ಒಂದ್ಸರಿ ಹೇಳ್ತೀನಿ. ಇನ್ಕ್ಯೂಬೇಟರ್ ಆರ್ಡರ್ ಮಾಡಿದೆ. ನಾಟಿ ಕೋಳಿ ಶೆಡ್ ಇದೆ ನಂದು. ಅದಕ್ಕೋಸ್ಕರ ಅದು ಮೊಟ್ಟೆ ಇಕ್ಕೋದನ್ನ ಆ ಇನ್ಕ್ಯೂಬೇಟರ್ ಅಲ್ಲಿ ಇಕ್ಕಿ ಮರಿ ಮಾಡ್ಸಕ್ಕೋಸ್ಕರ ನಾನು ಅದನ್ನ ಆರ್ಡರ್ ಮಾಡಿದ್ದೆ. ಬಂದಿದೆ ಇವತ್ತು. ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದೆಲ್ಲ ತೋರ್ಸಕ್ಕೂ ಮುಂದೆ ಈ ನನ್ನ ಚಾನಲ್ ಮಂಜುನಾಥ್ ಬೇನ್ ಕನ್ನಡ ಅವರಿಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾ, ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ಅನ್ಬಾಕ್ಸಿಂಗ್ ಈಗ ಜಸ್ಟ್ ಒಂದು ಫ್ಲಿಪ್ಕಾರ್ಟ್ ನಿಂದ ಬಂತು. ಆನ್ಲೈನ್ ಅಲ್ಲಿ ಒಂದು 4 ದಿವಸಕ್ಕೆ ಮುಂದೆ ಆರ್ಡರ್ ಮಾಡಿದ್ದೆ. ಈಗ ಜಸ್ಟ್ ಬಂತು. ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಯಾವ ತರ ಇದೆ, ಪಾರ್ಟ್ ಹೆಂಗಿದೆ, ಎಷ್ಟು ಚೆನ್ನಾಗಿದೆ, ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತಿರ್ತೀನಿ. ಏನ್ ರೇಟ್ ಇದೆ, ಯಾವ ತರ ಎಷ್ಟು ಮೊಟ್ಟೆ ಇದ್ರಲ್ಲಿ ಕೆಪಾಸಿಟಿ ಇದೆ, ಎಲ್ಲ ತರದ ಮಾಹಿತಿನ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗಬೇಡಿ. ದಯವಿಟ್ಟು ನೋಡ್ತಾನೆ ಇರಿ ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನೋಡಿ ಬಂತು, ನೋಡ್ಕೊಳ್ಳಿ. TM&W ಇನ್ಕ್ಯೂಬೇಟರ್ ಅಂತ ಹೇಳ್ಬಿಟ್ಟು ಇದು ನಾನು ಆರ್ಡರ್ ಮಾಡಿದ್ದು. ಇದು ಅನ್ಬಾಕ್ಸಿಂಗ್ ಮಾಡೋಣ. ಈಗ ನೋಡಿ, ಪ್ಯಾಕಿಂಗ್ ಓಪನ್ ಮಾಡಿತ್ತು. ಆಲ್ಮೋಸ್ಟ್ ಏನಕ್ಕಂದ್ರೆ ಮೇಲೆ ಟಾಪ್ ಮಾತ್ರ ಫ್ಲಿಪ್ಕಾರ್ಟ್ ಅವರೇ ಓಪನ್ ಮಾಡಿಸಿದೆ. ಏನಕ್ಕಂದ್ರೆ ಏನೋ ಡ್ಯಾಮೇಜ್ ಗಿಮೇಜ್ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಸಿದ್ದೆ. ಏನೂ ಇಲ್ಲ, ಸಾಕಂತ ಹೇಳಿದ್ದೆ. ಈಗ ನಮ್ಮ ವ್ಯೂವರ್ಸ್ಗೂ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗ ಕ್ಲೀನಾಗಿ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಇದು ಒಂದು ನಿಮಿಷ, ಕಷ್ಟ ಇದೆ. ಬಾಕ್ಸಿಂಗು ಕಂಪ್ನಿ ಬಾಕ್ಸಿಂಗ್ಗೆ ಬಂದಿರೋ ಕಾರಣಕ್ಕೋಸ್ಕರ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಏನು ಡ್ಯಾಮೇಜ್ ಏನು ಬರೋಕ್ಕೆ ಚಾನ್ಸೇ ಇರಲ್ಲ. ನೋಡಿ, ಬಾಕ್ಸಲ್ಲಿ ಏನೂ ಇಲ್ಲ, ಖಾಲಿ. ಇದನ್ನ ಪಕ್ಕ ಸೈಡಲ್ಲಿ ಇಕ್ಕೋಣ. ಈಗ ಇದು ಥರ್ಮೋಕೋಲು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಮತ್ತು ಟಾಪು ನೋಡಿ, ಟಾಪ್ ಓಪನ್ ಮಾಡಿದೆ. ನೋಡಿ, ಟಾಪ್ ಓಪನ್ ಮಾಡಿದ್ಮೇಲೆ ನೋಡಿ ಈ ಥರ ಇದೆ. ಏನಪ್ಪ ಅಂದರೆ ಒಂದು ಪವರು ಪಾಯಿಂಟ್ ಕೊಟ್ಟಿದ್ದಾನೆ, ಮತ್ತು ಡಿಸ್ಪ್ಲೇ ಬೋರ್ಡ್ ಕೊಟ್ಟಿದ್ದಾನೆ, ಮತ್ತು TM&W DC 12 ವೋಲ್ಟ್ಸ್ ಕೂಡ ಯೂಸ್ ಮಾಡ್ಬೋದು ಇದನ್ನು. ಮತ್ತು ಮಿನಿ ಇನ್ಕ್ಯೂಬೇಟರು. ಪವರ್ ಬಂದು 80 ವಾಟ್ಸು, ವೋಲ್ಟೇಜ್ ಬಂದು 220 ವೋಲ್ಟ್ಸು, DC ಕೂಡ 12 ವೋಲ್ಟ್ಸ್ ಇದೆ. ಫ್ರೀಕ್ವೆನ್ಸಿ ಬಂದು 50 ಹರ್ಟ್ಸ್. ನೋಡಿ, ಇದು ಪ್ಯಾನಲ್ಲಿ ಏರೋವಾಗ ಇದನ್ನ ಆಫಲ್ಲಿ ಇಟ್ಕೊಬೇಕು, ಅರ್ಧದಲ್ಲಿ ಇಟ್ಕೊಬೇಕು. ಮತ್ತು ನೋಡಿ ಲೈಟು, ನೀವು ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಓಪನ್ ಆಗುತ್ತೆ. ಅದು ತೋರಿಸ್ತೀನಿ ನಾನು ನಿಮ್ಗೆ ಲೈಟ್ ಕೂಡ. ಮತ್ತು ಇದು 2 ಪ್ಲಾಸ್ಟಿಕ್ ಬಾಟ್ಲ್ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಕೋಳಿಗಳಿಗೆ ನೀರು ಕುಡಿಯೋಕೆ ಮತ್ತು ಮೇವುಗಳು ತಿನ್ನೋಕೆ ಅಂತ ಹೇಳ್ಬಿಟ್ಟು ಕೋಳಿ ಮರಿಗಳೆಲ್ಲನೂ ಇದೊಂದು. ಮತ್ತು ಇದೊಂದು ಪಾಟ್ ಕೊಟ್ಟಿದ್ದಾರೆ. ನೀರೊಂದರಲ್ಲಿ ಮತ್ತು ಮೇವು ಹಾಕೋಕೆ ಒಂದರಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಮಾತ್ರ. ಮತ್ತು ಒಂದು ಪವರ್ ಪ್ಲೇಟ್ ಕೊಟ್ಟಿದ್ದಾರೆ. ಒಂದು ಮ್ಯಾನಲ್ ಕೊಟ್ಟಿದ್ದಾರೆ. ಇಂಟೆಲಿಜೆಂಟ್ ಇನ್ಕ್ಯೂಬೇಟರ್ ಕಂಟ್ರೋಲರ್ ಅಂತ ಹೇಳ್ಬಿಟ್ಟು ಯೂಸರ್ ಮ್ಯಾನಲ್ಲು. ನೀವು ಇದು ನೋಡ್ಕೊಂಡು ಕೂಡ ಮ್ಯಾನಲ್ಲಾಗ ಮಾಡ್ಕೊಂಡು ಹೋಗ್ಬೋದು. ಒಂದು ಬ್ಯಾಟ್ರಿ ಕೊಟ್ಟಿದ್ದಾನೆ. ಮತ್ತು ಇದೊಂದು ಚಿಕ್ಕದ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾನೆ. ಏನಕ್ಕಪ್ಪ ಅಂದರೆ ಈ ನೋಡಿದ್ರೆ ಇದು ಕೆಳಗೆ ಇಟ್ಕೊಳಕ ಚೆನ್ನಾಗಿದೆ. ಮತ್ತು ಒಂದು ಅದೇ 12 ವೋಲ್ಟ್ಸ್ DC ವೋಲ್ಟ್ಸ್ಗೆ ರನ್ ಮಾಡೋಕ್ಕೊಂದು ಕೇಬಲ್ ಕೊಟ್ಟಿದ್ದಾನೆ. ನಮಗೇನು ಕರೆಂಟ್ ಹೋದರೆ ಬ್ಯಾಟ್ರಿನಾಗ ರನ್ ಮಾಡೋಕೆ. ಮತ್ತು ಒಂದು ಬಾಟಲ್ ಒಂದು ಕೊಟ್ಟಿದ್ದಾನೆ. ಯಾಕಂದರೆ ನಾವು ಮನುಷ್ಯನಿಗೆ ಗ್ಲೂಕೋಸ್ ಹಾಕೋವಾಗ ಬಾಟಲ್ ಯಾವ ಥರ ಪ್ಲಾಸ್ಟಿಕ್ ಇರುತ್ತೋ ಆ ಥರ ಸ್ಮೂತಾಗಿದೆ ಬಾಟಲು. ಮತ್ತು ಇನ್ನೊಂದು ಬಾಟಲು ಕೊಟ್ಟಿದ್ದಾನೆ. ಇದೇನಕ್ಕಪ್ಪ ಅಂದರೆ ನೋಡಿ, ಇಲ್ಲಿ ನೀರು ಹಾಕಕ್ಕೆ ನಮ್ಗೆ ಎಷ್ಟೆಷ್ಟು ML ಬೇಕೋ ಇಲ್ಲಿ ನೀರು ಹಾಕಿದ್ರೆ ಅದು ನೋಡ್ಸಿ ನಾನು ನಿಮ್ಗೆ ಒಳಗೆ ಹೋಗೋದು ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ಹಾಕಕ್ಕೆ ಇದು ಕೊಟ್ಟಿದ್ದಾನೆ. ನೋಡಿ, ಈಗ ಇದನ್ನ ಹಿಂಗೆ ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡೋಣ. ನೋಡಿ, ಇದೊಂದು ಪಾರ್ಟ್ ಕೊಟ್ಟಿದ್ದಾನೆ. ಇದು ಬಂದು ಎಲ್ಲ ಪಾರ್ಟ್ನು ಹೋಲ್ಡ್ ಮಾಡೋಕೆ ಈ ಪಾರ್ಟ್ ಕೊಟ್ಟಿದ್ದಾನೆ. ಎಲ್ಲ ಪ್ಲಾಸ್ಟಿಕ್ ಪಾರ್ಟೇ ಚೆನ್ನಾಗಿದೆ. ಎಷ್ಟು ಬಿದ್ದರೆ ಕೂಡ ಹೊಡೆದೋಗಲ್ಲ, ಏನು ತೊಂದರೆ ಏನಿಲ್ಲ. ಅಷ್ಟೇ 2 ವೀಲ್ ಕೊಟ್ಟಿದ್ದಾನೆ. ಇದು ನಮಗೆ ಒಂಥರ ಗೇರ್ ಬಾಕ್ಸ್ ಥರ. ಇದು ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಆ ಪಾರ್ಟ್ ಬಂದು ರೊಟೇಟ್ ಆಗ್ತಾ ಇರ್ತದೆ ಮೊಟ್ಟೆ ಇಕ್ಕಿದಾಗ ಆಟೋಮೆಟಿಕ್ಕಾಗ. ಅದ್ರದ್ದು 2 ವೀಲ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಮತ್ತು ನೋಡಿದೆ ಸ್ನೇಹಿತರೆ, ನೋಡಿ ಇದ್ರ ಮೇಲೆ ನಮ್ಮ ನಾಟಿ ಮೊಟ್ಟೆಗಳಿಡೋದು ಇದೇ ಇನ್ಕ್ಯೂಬೇಟರ್ ಮೇಯ್ನು ಪಾರ್ಟ್ ಇದೆ. ಇದ್ರ ಮೇಲೆ ಇಟ್ಟುಬಿಟ್ಟು ನೀವು ಆಟೋಮೆಟಿಕ್ಕಾಗಿ ಅದೇ 2 ಅವರ್ಗೆ ಒಂದ್ಸರಿ ರೊಟೇಟ್ ಆಗ್ತಾ ಇರ್ತದೆ. 360 ಡಿಗ್ರಿ ರೊಟೇಟ್ ಆಗ್ತಾ ಇರ್ತದೆ ಇದ್ರ ಮೇಲೆ ಇಟ್ಟ ಮೇಲೆ. ನೋಡಿ, ಇಲ್ಲಿ ಪ್ಲಗ್ ಕೂಡ ಕೊಟ್ಟಿದ್ದಾನೆ.
ಮೇಲೆ ಇನ್ಕ್ಯುಬೇಟರ್ಗೆ ಹಾಕಾಕ ಇದು ಕೊಟ್ಟಿದ್ದೇನೆ ನೋಡಿ, ರೊಟೇಟಿಂಗ್. ಮತ್ತೆ ನಾನು ತೋರಿಸಲ್ಲ ಗೇರ್ಗಳು ಇಲ್ಲಿ ಮತ್ತೆ ಇಲ್ಲಿ ಗೇರ್ಗಳು ಕೊಟ್ಟಿರ್ತಾನೆ ಒಳಗೆ. ಆ ಗೇರ್ಗಳ ರೊಟೇಟ್ ಆಗ್ತಾ ಇರ್ತದೆ 360 ಡಿಗ್ರಿ 2 ಅವರ್ಸ್ ಒಂದ್ಸರಿ. ಆಮೇಲೆ ಇದೊಂದು ಪ್ಲೇಟ್ ಕೊಟ್ಟಿದ್ದಾನೆ. ಏನಕ್ಕಪ್ಪ ಅಂದ್ರೆ ಇದು ಕೋಳಿಗಳಿಗೆ ಕೆಳಗೆ ಮರಿಗಳು ಮಾಡಿದ್ಮೇಲೆ ಇದ್ಮೇಲೆ ನಿಂತ್ಕೊಳಕ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾನೆ ಪ್ಲೇಟು. ನೋಡಿ ನೀವೇನು ನೋಡಿ, ಇದ್ರಲ್ಲಿ ನೀರು ಇಟ್ಬೇಕು, ಇದ್ರಲ್ಲಿ ನೀರು ಇಟ್ಬೇಕು, ಇದ್ರಲ್ಲಿ ನೀರು ಇಟ್ಬೇಕು. ಇದು ಬಂದು ಇಮ್ಯುನಿಟಿ ಎಷ್ಟು ಬರುತ್ತೆ ಎಷ್ಟಿದೆ ಅಂತ ಹೇಳಿ ನೋಡ್ಸಕ್ ಮಾತ್ರ ಇದಕ್ಕೆ ಮಡಗಿದ್ದಾರೆ, ಇದು ಕೊಟ್ಟಿದ್ದಾರೆ. ಇದು ತುಂಬ ನೀರು ತುಂಬಬೇಕು ಅಂದ್ರೆ 3 ದಿವ್ಸಕ್ಕೊಂದ್ಸರಿ ಇದು ತುಂಬಿಟ್ಟು ನಾವು ಇದನ್ನ ಆನ್ ಮಾಡಿಬಿಟ್ರೆ 3 ದಿವ್ಸಕ್ಕೊಂದ್ಸರಿ ನಾವು ನೀರು ಹಾಕ್ಕೊಂತ ಇರ್ಬೇಕು. ಇದ್ರಿಗೆ ಆಟೋಮೆಟಿಕ್ ಅದೇ ರೊಟೇಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಸ್ನೇಹಿತರೆ, 19 ದಿವಸದಲ್ಲಿ ಇದು ಮರಿ ಸ್ಟಾರ್ಟ್ ಮಾಡುತ್ತೆ. ಮರಿ ಮಾಡಕ 20 ದಿವಸದೊಳಗೆ ನಾವು ಈಚೆಗೆ ತೆಗೆದು ಬಿಡ್ಬೇಕು. ಮರಿಗಳನ್ನ ತೆಗೆದುಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಬೇಕು. ಸ್ನೇಹಿತರೆ, ಇದು ಬಂದು 64 ಮಟ್ಟೆ ಕೆಪಾಸಿಟಿ ಇನ್ಕ್ಯುಬೇಟರ್. ಇದು ಬಂದು 9,900 ರೂಪಾಯಿ ರೇಟ್ ಇದೆ. ಯಾವ ತರ ಆನ್ ಮಾಡೋದಂತ ನಾನು ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಪ್ಲೇಟ್ ಹಾಕೊಬೇಕು ನಾವು. ನೀರೇನು ಹಾಕಿಲ್ಲ ಇನ್ನ, ನಾನು ಬೇಕಾಗಿಲ್ಲ, ಸ್ವಲ್ಪ ಹಂಗೆ ತೋರಿಸೋಣ ನಿಮ್ಗೆ ಆನ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಯಾವ ತರ ನೀವು ಅಸೆಂಬಲ್ ಮಾಡಬೇಕು ಅದಕ್ಕೆ, ಯಾಕಂದ್ರೆ ಬರೀ ಮ್ಯಾನಲ್ಲಿ ಮಾತ್ರ ಕೊಟ್ಟಿದ್ದಾನೆ, ಅದ್ರಲ್ಲಿ ಬಂದು ನಾವು ನೋಡ್ಕೊಳಕ್ಕಾಗಲ್ಲ. ಅದು ಚೈನಾ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಣ. ನಮ್ಮ ಜನಕ್ಕೂ ಬೇರೆ ಯಾರು ತಗೊಂಡ್ರೆ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ನೇಹಿತರೆ ರನ್ ಮಾಡ್ತಿರಲ್ವಾ, ಇದು ಬಂದು ನೋಡಿ ಈ ತರ ಇಡಬೇಕು. ಈ ತರ ಇಟ್ಟು ನೋಡಿ ಸ್ನೇಹಿತರೆ, ಈ ತರ ಇಟ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದೆ. ಮತ್ತೆ ನೋಡಿ ಈ ಪಾರ್ಟ್ನ ಫಸ್ಟ್, ಆಮೇಲೆ ಇದನ್ನ ಹಾಕೊಬೇಕು. ನೋಡಿ ಪರ್ಫೆಕ್ಟ್ ಆಗಿ ಫಿಕ್ಸ್ ಆಯ್ತು. ಇವಾಗ ಏನಪ್ಪಾ ಅಂದ್ರೆ ನೋಡಿ, ಈ ಮೇನ್ ಪಾರ್ಟ್ ಅಲ್ಲಿ ಬಂದು ಒಂದು ಸೆನ್ಸರ್ ಕೊಟ್ಟಿದ್ದಾನೆ. ಒಂದು ಮೇಲೆ ನೋಡೋದು ರೊಟೇಟ್ ಆಗಕ್ಕೆ ಬಂದು ಇನ್ಕ್ಯುಬೇಟರ್ ಮೈನ್ ಪಾರ್ಟ್ ರೊಟೇಟ್ ಆಗಕ್ಕೆ ಬಂದು ಇದು ಕೊಟ್ಟಿದ್ದಾನೆ. ಮತ್ತೆ 2 ಫ್ಯಾನ್ ಕೊಟ್ಟಿದ್ದಾನೆ, ಎಕ್ಸಿಟಿಂಗ್ ಫ್ಯಾನ್. ಇದನ್ನಲ್ಲಿ ಓಡಿ ಆಚೆ ನೋಡಿ, ಇಲ್ಲೇ ಏರ್ ಆಫ್ ಅಲ್ಲಿ ಹೇಳಿದ್ನಲ್ಲ ಆಮೇಲೆ ಫಸ್ಟ್ ಇದು ಆಫ್ ಅಲ್ಲಿ ಮಾಡ್ಕೊಂಡಿದ್ದು, ಹಳೆ ಏರ್ ಆಚೆ ಹೋಗುತ್ತೆ, ಹೊಸ ಏರ್ ಒಳಗೆ ಬರುತ್ತೆ. ಈಗ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿದೆ. ಇದೇನು ಹಂಗೆ ಇರಲಿ, ಇದು ಸೆನ್ಸರ್ ನೋಡಿ. ನೀವು ಮೊಟ್ಟೆಗಳು ಅಷ್ಟೇ, ಇಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೇಲೆ ಜೋಡಿಸ್ಕೊಂಡು ಹೋಗೋದು. ಇದ್ರ ಮೇಲೆ ಮೊಟ್ಟೆಗಳು ಲೈನ್ಗೆ ಜೋಡಿಸ್ಕೊಂಡು ಹೋದ್ರೆ ನೋಡಿ, ಇದು ರೊಟೇಟ್ ಹೋಗ್ತಾ ಇರ್ತದೆ 360 ಡಿಗ್ರಿ 2 ಅವರ್ಗೆ. ನಾನು ಫಸ್ಟ್ ಹೇಳ್ದಲ್ಲ ಆ ಥರ ರೊಟೇಟ್ ಆಗ್ತಾ ಇರ್ತದೆ. ಇದು ಬಂದು 64 ಮೊಟ್ಟೆಗೆ ಕೆಪಾಸಿಟಿ ಇರೋ ಇನ್ಕ್ಯುಬೇಟರ್ ಇದು. ಇಷ್ಟೇ ಸ್ನೇಹಿತರೆ. ಈಗ ಇಷ್ಟಿದೆಲ್ಲ, ಇನ್ನು ನಾವು ಒಂದ್ಸರಿ ಆನ್ ಮಾಡಿ ನೋಡೋಣ ಅಲ್ವಾ. ಆನ್ ಮಾಡಿ ಒಂದ್ಸರಿ ಚೆಕ್ ಮಾಡೋಣ ಯಾವ ಥರ ರನ್ ಆಗುತ್ತೆ, ಯಾವ ಥರ ಡಿಸ್ಪ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು. ಪವರ್ ಪ್ಲಗ್ಗು ಇಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆನ್ ಮಾಡೋಣ. ನೋಡಿ 220 ವೋಲ್ಟ್ಸ್ಗೆ 3 ಇದಿರ್ತದೆ, ಇದು 2 ಕೊಟ್ಟಿದ್ದಾನೆ. ಆನ್ ಆಯ್ತು ನೋಡಿ ಸ್ನೇಹಿತರೆ, ಆನ್ ಆಯಿತು. ಇಲ್ಲಿ 267 37.8 ನಮಗೆ ಬೇಕಾಗಿರೋದು. ಅಂದರೆ 120 ಮಿನಿಟಲ್ಲಿ ಬಂದು ಒಂದ್ಸರಿ ರೊಟೇಟ್ ಆಗ್ತಾ ಇರ್ತದೆ. ಅಂದರೆ 2 ಅವರ್ 6 ಹೇಳಿಲ್ವಾ ಫಸ್ಟೇ, 2 ಅವರ್ಸ್ ಒಂದ್ಸರಿ ರೊಟೇಟ್ ಆಗ್ತಾ ಇರ್ತದೆ ಇದು. ಮತ್ತೆ ಫಸ್ಟ್ ಒಂದು ದಿವಸ ಫಸ್ಟ್ನೇ ದಿವಸ, ಸೆಕೆಂಡ್ ದಿವಸ, ಥರ್ಡ್ ದಿವಸ ಈ ಥರ ಬರ್ತಾ ಇರ್ತದೆ. ಮತ್ತೆ ನೀವು ಸೆಟ್ ಮಾಡ್ಕೊಬೇಕನ್ನಂಗಿದ್ರೆ ನೋಡಿ, ಇಲ್ಲಿ ಪವರು ನೋಡಿ, ನೀವು ಟೈಮಿಂಗ್ಸ್ ಚೆಕ್ ಮಾಡ್ಕೊಬೋದು. ನೋಡಿ 120, ಆಮೇಲೆ ಈಗ 95 ಸೆಟ್ ಮಾಡ್ಕೊಬೋದು. ನೀವು ಕಮ್ಮಿ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಸೆಟ್ಟು ನೋಡಿ, ಲೈಟ್ ಆನ್ ಆಯ್ತಾ ನೋಡಿ, ಈಗ ರನ್ ಆಗ್ತಾ ಇದೆ. ಈಗ ರನ್ ಆಗ್ತಿರೋ ಕಾರಣಕ್ಕೋಸ್ಕರ ನೋಡಿ, ನೀವು ಇದನ್ನ ಆಫಲ್ಲಿ ಇಟ್ಕೊಬೇಕು. ಇದನ್ನು ಕೂಡ ಆಫಲ್ಲಿ ಇಟ್ಕೊಂಡು ರನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಸ್ನೇಹಿತರೆ, ನಿಮಗೆ ಎಗ್ಸ್ದಾದ್ರೆ ಚಿಕನ್ದಾದ್ರೆ ನೋಡಿ, ಚಿಕನ್ ಸಿಂಬಲ್ ಬರುತ್ತೆ. ಮತ್ತೆ ನಿಮಗೆ ಡಕ್ ಆದರೆ ಡಕ್ ಸಿಂಬಲ್ ಬರುತ್ತೆ. ಮತ್ತೆ ಪಾರಿವಾಳಗಳದಾದ್ರೆ ಪಾರಿವಾಳ ಸಿಂಬಲ್ ಬರುತ್ತೆ. ಇಲ್ಲಿ ನಿಮಗೆ ಅದು ತಕ್ಕಂಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಟೆಂಪರೇಚರ್ ಕೂಡ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ 280 ನೋಡಿ ರೈಸ್ ಆಗ್ತಾ ಇದೆ. ಆ ಟೆಂಪರೇಚರ್ ರೈಸ್ ಆಗಿ ಕರೆಕ್ಟಾಗಿ ಕುತ್ಕೊಂತದೆ. ಬನ್ನಿ ಹಂಗೆ ನಾನು ನಿಮ್ಗೆ ಅದು ರೊಟೇಟ್ ಆಗೋದು ನಾನು ತೋರಿಸ್ತೀನಿ ನಿಮಗೆ. ನೋಡಿ ರೊಟೇಟ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ರೊಟೇಟ್ ಆಗ್ತಾ ಇದೆ. ನೋಡಿ ರೊಟೇಟ್ ಆಗ್ತದೆ, ಕ್ಲೀನ್ ಒಳಗೆ ರೊಟೇಟ್ ಆಗ್ತಾ ಇದೆ. ನೀವು
ಒಂದು 19 ಡೇಸ್ ಆಗಿದ್ಮೇಲೆ ನೋಡಿ, ಈ ಲೈಟಲ್ಲಿ ಬಂದು ಮೊಟ್ಟೆ ಇಟ್ಟು ಅದು ಗರ್ಭ ಯಾವ ಥರ ಚೆಕ್ ಮಾಡ್ಬೋದು ನೀವು ಆರಾಮ ನೋಡಿ ಈ ಲೈಟಲ್ಲಿ. ಸ್ನೇಹಿತರೆ ನೋಡೋದಲ್ಲ, ಇಷ್ಟೇ ಈ ಮಿಷಿನು. ಸಖತ್ ಸಿಂಪಲ್ ಆಗಿದೆ, ಈಸಿಗೆ ಇದೆ, ಮೆಥಡ್ ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಳಕ್ಕೆ ಆರಾಮ್ಸಾಗಿದೆ. ಸ್ನೇಹಿತರೆ ನಿಮ್ಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ. ಇಷ್ಟವಾಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ಥರ ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.